ಇವಾಗ ನಾನೇ ಮಾಡ್ಬೇಕಲ್ಲ ಮತ್ತು ಮನೇಲಿ. ಹೋಗಿ ತರಕಾರಿ ತಗೊಂಡು ಬನ್ನಿ. ಬಿಡು ಅಲ್ಲ, ನಾನು ಯೋಚನೆ ಮಾಡ್ತೇನೆ ಎಷ್ಟು ಜನಕ್ಕೆ ಅಡುಗೆ ಮಾಡೋದ. ಒಬ್ಬನಿಗಲ್ಲ, ತರಕಾರಿ ಎಷ್ಟು ಕಟ್ ಮಾಡಿದ್ದೀನಿ ಗೊತ್ತಾ? ನೀವು 3 ಜನ ಊಟ ಮಾಡ್ಬೋದು. ವೆಲ್ಕಮ್ ಟು ಸ್ವಾಗತ್ ಬ್ಲಾಗ್ಗೆ ಸ್ವಾಗತ. ಮತ್ತು ಇವತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆದು ಬ್ಲಾಗ್ ಚಾಲೂ ಮಾಡಿದ್ದೀನಿ. ಮತ್ತು ನಿನ್ನೆ ಎಲ್ಲ ಮಳೆ ಬಂತು. ಇವತ್ತು ವೆದರ್ ಒಂಥರ ಕೂಲ್ ಆಗಿದೆ. ಇವತ್ತು ಇನ್ನು ಬಿಸಿಲೇನು ಜಾಸ್ತಿ ಇಲ್ಲ, ತಣ್ಣಗೆ ಗಾಳಿ ಇದ್ದಾವೆ. ಮತ್ತು ಬಟ್ಟೆ ಒಗೆ ಇನ್ನೂ ಅದಾವೆ, ಬಟ್ ಇವತ್ತು ಒಗೆದು ಬೇಡ, ಮತ್ತೆಲ್ಲಿ ಮಳೆ ಬಂದರೆ ಕಷ್ಟ ಆಗುತ್ತೆ. ಅದಕ್ಕೆ ನಾಳೆ ಒಗೆಯೋಣ ಆರಾಮ್. ಸರಿ, ಬಿಸಿಲು ಬರುತ್ತೆ ನಾಳೆ ಬಂದರೂ. ಇವತ್ತಿನ ಮಳೆ ಮತ್ತು ನಾನು ವಾಶ್ ಮಾಡಿ ಇಟ್ಟರೆ ಮತ್ತೆ ಮಳೆ ಬಂದರೆ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಬೆಂಗಳೂರು ವೆದರು. ಚಲೋ ಬನ್ನಿ, ಹೊರಗಡೆ ಹೋಗ್ಬಿಟ್ಟು ತರಕಾರಿ ತರೋಣ. ತರಕಾರಿ ತಂದುಬಿಟ್ಟು ಅಡುಗೆ ಮಾಡೋಣ. ಏನೇನು ಬೇಕು ಊಟಕ್ಕೆ ಏನಾದರೂ ಮಾಡ್ಕೊಳ್ಳೋಣ. ಮತ್ತು ಇವಾಗ ನಾನೇ ಮಾಡ್ಬೇಕಲ್ಲ ಮತ್ತು ಮನೇಲಿ. ಹೋಗಿ ತರಕಾರಿ ತಗೊಂಡು ಬನ್ನಿ. ಬಿಡು ಮತ್ತು ಅಚ್ಚ ಒಟ್ಟಣಿ ಬಂದಿದ್ದಾವೆ 2. ಈ ಥರ ಕವರಲ್ಲಿ ಇರೋದು ಹಾಕೊಳ್ಳೋಣ. ಮೇಲ್ಗಡೆ ಕವರಲ್ಲಿ ಇರೋದು ಎಲ್ಲ ಇವಾಗೇ ಬಂದು ನೋಡಿ. ಸೌತೆಕಾಯಿ ಎಲ್ಲ ಇಳಿಸಿದ್ದಾರೆ ಇವಾಗಲೇ ನೋಡಿ. 2 ಹಾಕೊಳ್ಳೋಣ. ನೀವು ಸೌತೆಕಾಯಿ ಇವಾಗ ಫ್ರೆಶ್ ಬಂದಿದೆ ತರಕಾರಿ ಎಲ್ಲ. ಇಲ್ಲಿ ಈ ಮಾರ್ಕೆಟ್ ಓಪನ್ ಆಗಿದೆ ಇನ್ನು. ಇದು ಏನು ಕಾಯಿ ಅನಿಸಿಲ್ಲ, ಏನು ಕಾಯಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಚೆನ್ನಾಗಿದೆ ಅಲ್ಲಿ. ಕ್ಯಾರೆಟ್ ನೆಕ್ಸ್ಟ್ ಟೈಮ್ ಬಂದು ಕ್ಯಾರೆಟ್ ಬಂದು ಹಲ್ವಾ ಮಾಡೋಣ. ಮನೆ ತೋರಿಸ್ತೀನಿ. ಆ್ಯಕ್ಚುಲಿ ಪಾಕೆಟ್ನಾಗ ಇರೋದು ಯೂಸೇ ಮಾಡಬಾರ್ದು, ಕಲ್ಲರ್ ಬಿಡ್ತದೆ ಅದು. ಸೊ ಅಕ್ನಿ ತೊಗೊಂಡಲ್ಲ ಆ ಥರ ತೊಗೊಳ್ಳೋದು, ಅದು ಕಲ್ಲರೇ ಬಿಡ್ತದೆ. ಇಷ್ಟು ತರಕಾರಿ ರೇಟ್ 100 ರೂಪೀಸ್ ಕೊಟ್ಟ ಅಣ್ಣ. ಎಲ್ಲ ಇದ್ರಲ್ಲಿ ಹಾಕಿಬಿಟ್ಟು ಬಿಡೋಣ. ಆ್ಯಕ್ಚುಲಿ ಹೆಚ್ಚು ಒಟ್ಟಣಿಗಿಂತ ಈ ಒಟ್ಟಣಿ ತೊಗೋಬೇಕು, ಕಲರ್ ಬಿಡಲ್ಲ. ಇದು ನ್ಯಾಚುರಲ್ ಇದು. ಅದು ಆ್ಯಕ್ಚುಲಿ ನೀವು ನೀರಲ್ಲಿ ಎಷ್ಟು ಇಟ್ಟರು ಕಲರ್ ಬರ್ತಾನೆ ಇರ್ತದೆ. ಸುಮ್ಮನೆ ಯಾಕಪ್ಪ, ಇದು ತೊಗೊಂಡು ಬಿಟ್ಟರೆ ಒಂದು 10 ರೂಪಾಯಿ ಜಾಸ್ತಿ ಚಂದಿರ್ತವೆ. ಎಲ್ಲ ತರಕಾರಿ ಕಾಸ್ಟ್ಲಿ ಇದೆ ನೋಡಿ. ಇನ್ನೂ ನಾನು ಮೆಣಸಿನ್ಕಾಯಿ ತೊಗೊಂಡಿಲ್ಲ, ಆಲೂಗಡ್ಡೆ ತೊಗೊಂಡಿಲ್ಲ, ಟೊಮಾಟೊ ತೊಗೊಂಡಿಲ್ಲ. ಯಾಕೆ ಆಲ್ರೆಡಿ ಮನೆಗೆ ಅದಾವು. ಅದಕ್ಕೋಸ್ಕರ ಇಷ್ಟು ತರಕಾರಿ ನನಗೆ ಒಂದು ವಾರ ಬರ್ತದೆ ಆರಾಮ್. ಸರಿ ಬನ್ನಿ, ಒಂದು ದಿವಸ ಕ್ಯಾರೆಟ್ ಹಲ್ವನು ಮಾಡ್ತೀನಿ. ಅದನ್ನು ಮಾಡೋಣ ಬನ್ನಿ. ಮಾಡ್ಕೊಂಡ್ಬಿಟ್ಟ ಊರಿಗೆ ನೋಡಮ್ಮ, ಅದು ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಕ್ಯಾರೆಟ್ ಹಲ್ವ ಮಾಡ್ತೀನಿ ಬನ್ನಿ. ಇವಾಗ ಊಟಕ್ಕೆ ರೆಡಿ ಮಾಡ್ಕೊತೀನಿ. ಏನು ಬೇಕಂತೇಳಿ ಟೈಮ್ ಆಗ್ತಾಯಿದೆ. ಮಾಡ್ಕೊಂಡ್ಬಿಟ್ಟು ನೋಡೋಣ. ಅಲ್ಲ, ನಾನು ಯೋಚನೆ ಮಾಡ್ತೇನೆ ಎಷ್ಟು ಜನಕ್ಕೆ ಅಡುಗೆ ಮಾಡೋದ. ನೀಗಲ್ಲ, ತರಕಾರಿ ಎಷ್ಟು ಕಟ್ ಮಾಡಿದ್ದೀನಿ ಗೊತ್ತಾ? ನೀವು 3 ಜನ ಊಟ ಮಾಡ್ಬೋದು. ನೋಡಿ, ಏನೋ ಮಾಡಿಲ್ಲ, ಏನೋ ಮಾಡಕ್ಕೆ ಹೋಗಿ ಏನಾಗಬೇಕು. ಚಲೋ ಬರ್ರಿ, ಅಷ್ಟು ಫುಲ್ ಗೊತ್ತಿಲ್ಲ. ಚಲೋ, ಇವಾಗ ನೀರು ಹಾಕಿದ್ದೀನಿ. ಹೂವನ್ನ ಫ್ರೆಶ್ ಅಪ್ ಆಗಿ ಬರೋ ಗಂಟ ರೈಸ್ ರೆಡಿ. ಚಲೋ ಬರ್ರಿ, ನಾನು ಕ್ಲೋಸ್ ಮಾಡಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಬರ್ರಿ, ಚೆನ್ನಾಗಿದೆ ಊಟ. ಹೊಡೆದ್ಬಿಟ್ಟು ಮೊಸರು, ಸೌತೆಕಾಯಿ ಎಲ್ಲ ಅದಾವ ಜೊತೆಲಿ.
ಚೆನ್ನಾಗಿದೆ ರೈಸ್ ಅಂತ ಇಂತು ಸೂರ್ಯ ಬಂದ ನೋಡಕ್ಕೆ ಸ್ವಲ್ಪ ಇವತ್ತು ಸೂರ್ಯ ಇರ್ತಾನೆ ಮತ್ತು ಆಮೇಲೆ ನಿಂತು 3-4 ಗಂಟೆಗೆ ಮಳೆ ಬರ್ತದೆ ನೋಡ್ರಿ ಹೆಂಗೈತಿ ವೆದರ್. ಟ್ರಾಫಿಕ್ ನೋಡ್ರಿ ಎಷ್ಟದ ಇವತ್ತು. ಮಳೆ ಬಿತ್ತಲ್ಲ ಇವಾಗ ಈವ್ನಿಂಗ್ ಟೈಮ್ನಾಗ ಡೈಲಿ ಮಳೆಯಪ್ಪ ನೋಡ್ರಿ. ಮಳೆ ಎಷ್ಟದ ಮಳೆಲಿನ ಟ್ರಾಫಿಕ್ ನೋಡ್ರಿ. ಇದೊಂದು 3-4 ಕಿಲೋಮೀಟ್ರ್ ಇರ್ತಪ್ಪ. ಚೆನ್ನಾಗಿದೆ ಗೊತ್ತಿದ್ದು ಲೊಕೇಶನ್ ನಂಗೆ. ಬರ್ರಿ ನೋಡೋಣ ಎಷ್ಟು ಕಿಲೋಮೀಟ್ರ್ ಅದ. ಮಳೆ ಅಂತೂ ಫುಲ್ ಜೋರಾಗಿ ಬರ್ತಾಯಿದೆ ಮಳೆ. ನಿನ್ನೇನು ಮಳೆ ಐತಿ, ಇವತ್ತೂ ಮಳೆ ಐತಿ ನೋಡಿ. ಸ್ವಲ್ಪ ಪೆಟ್ರೋಲ್ ಬಂಕ್ ನಾವು ಬಂದು ನಿಂತಿದ್ದೀನಿ. ಏನು ಕೇಳಂಗಿಲ್ಲ ಮಳೆ ಫುಲ್ ಜೋರು ಬರ್ತಾಯಿದೆ. ಮಳೆ ಬಂದಂತೆ ಪೆಟ್ರೋಲ್ ಹಾಕ್ಸ್ಕೊಂಡು ನಿಂತಿದ್ದೀನಿ.